ಮುರುಗನ ಕಾಯಿ ಅಂತ ಕಾಣಾಕ್ ಬಿಡ್ತಾರೆ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ತ್ರಿಲುಕಬಾಸ್ ಅಹನ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ ಅನಿಲ್ ಮಲ್ನಾಡು. ಇವತ್ತಿನ ವಿಶೇಷ 70ರ ಅಜ್ಜಿ ಮತ್ತು ನಾನು ಹಾಗೂ ಮುರುಗನ ಕಾಯಿಯ ವೈಶಿಷ್ಟ್ಯತೆಗಳು. ಹೆಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಹರ್ಷಿತಾ ಅನಿಲ್ ಮಾಡುವ ನಮಸ್ಕಾರಗಳು. ನಮ್ಮ ತ್ರಿಲುಕಬಾಸ್ ಅಹನ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ದಿನಗಳಲ್ಲಿ ನಾವು ಏನೇ ಕಾಯಿಲೆ ಬಂದರೂ ಮೆಡಿಕಲ್ ಶಾಪ್ಗೆ ಓಡ್ತೀವಿ ಅಲ್ವಾ? ಆದರೆ ನಮ್ಮ ಅಜ್ಜಂದಿರ ಕಾಲದಲ್ಲಿ ಪ್ರಕೃತಿಯಲ್ಲೇ ಸಿಗೋ ಸೂಪರ್ ಫುಡ್ ಬಳಸಿ ನೂರಾರು ವರ್ಷ ಆರೋಗ್ಯವಾಗಿ ಇರ್ತಿದ್ರು. ಇವತ್ತು ನಾನು ನಮ್ಮ ಸೂಪರ್ ಅಜ್ಜಿನ ನಿಮ್ಮ ಮುಂದೆ ಕರ್ಕೊಂಡು ಬಂದಿದ್ದೀನಿ. ಇವತ್ತು ಅಜ್ಜಿ ನಮಗೆ ಒಂದು ಮ್ಯಾಜಿಕಲ್ ಕಾಯಿ ಬಗ್ಗೆ ಹೇಳ್ತಾರೆ. ಅದೇ ಮುರುಗನ ಕಾಯಿ, ಹುಳಿ ಅಥವಾ ಕೋಕಂ. ಬನ್ನಿ ಅಜ್ಜಿ ಹತ್ರನೇ ಕೇಳೋಣ, ಅಜ್ಜಿ ಇದನ್ನ ಯಾಕೆ ಅಮೃತ ಅಂತಾರೆ ಅಂತ. 70 ವರ್ಷನ ಅಜ್ಜಿ? ವಾವ್, ತುಂಬಾ ಸಂತೋಷ ಅಜ್ಜಿ. ಈ ಕಾಯಿ ಹೆರ್ಕ್ತಾ ಇರೋದು ಉದ್ದೇಶ ಎಂತ? ಇದ್ರ ಹೆಸರೇನು? ಇದ್ರ ಹೆಸರು ಮುರುಗನ ಕಾಯಿ ಅಂತ. ಮುರುಗನ ಕಾಯಿ ಅಂತ. ವಯಸ್ಸಾದರಂದ್ರೆ ಮೊದಲೇ ನಂಗೆ ಭಾರಿ ಇಷ್ಟ ಮಾರ್ರೆ. ವಾವ್, ಆ ಅಜ್ಜಿ ಸ್ಮೈಲಿಗೆ ಫಿದಾ ಮಾರ್ರೆ ನಾನು. ನೋಡಿ ಅಜ್ಜಿ 70ರಲ್ಲೂ ಹೆಂಗೆ ಮಾತಾಡ್ತಾರೆ ಅಂತ ಹೇಳಿ ನೀವೇ ಕೇಳ್ಕೊಂಡು ಬನ್ನಿ. ಅಜ್ಜಿ, ನಿಮ್ಮ ಹೆಸರೇನು? ಇಲ್ಲೇನ್ ಮಾಡ್ತಿದ್ದೀರಾ ಈ ಕಾಡಲ್ಲಿ? ನನ್ನ ಹೆಸರು ಸೀತಮ್ಮ. ಹಾ, ನಾನು ಕಾಡಲ್ಲೇ ಬೆಳೆಯೋದಿದು. ಓಕೆ. ಅದನ್ನ ಹೆಕ್ಕಿ ಹೋಗಿ ಹುಳಿ ಮಾಡೋಣ ಎಂತಾರು ಒಂದು ಖರ್ಚಿಗೆ ಅದೈತೆ. ಹೌದಾ? ಏನಿದು? ಏನ್ ಕಾಯಿ ಇದು? ಇದು ಮುರುಗನ ಕಾಯಿ ಅಂತ. ಮುರುಗನ್ ಕಾಯಿ ಅಂತನಾ? ಇದು ಹುಳಿ ಹೋಗುತ್ತಾ? ಹುಳಿ ಹೋತೈತಿ, ಹೊರಗಡೆ ಹೋತೈತಿ ಹುಳಿ. ನೀವು ದಿನ ಹೆರ್ಕ್ತೀರಾ ಹೆಂಗೆ ಅಜ್ಜಿ ಇದು? ದಿನ ಹಿಂಗೆ 4-5 ಕಾಯಿ ಸಿಗ್ತಾವ. ಹಾ, ಹಿಂಗೆ ಹೆರ್ಕೊಂಡಾಗ ಅವನ್ನ ಒಣಸಿ ಹಾ, ಒಡೆದು ಹಾ, ಬೀಜ ತೆಗೆದು ಹಾ, ಅದನ್ನ ಹೊಗೆಯಲ್ಲಿ ಒಣಸ್ಬೇಕು. ಹೊಗೆಯಲ್ಲಿ ಒಣಗಿಸ್ಬೇಕು. ಓ, ಕಷ್ಟ ಉಂಟು ಕೆಲಸ ಎಲ್ಲ. ಬಿಸ್ಲಾಗ ಒಣಸಂಗಿಲ್ಲ. ಹಾ, ಹೊಗೆಯಲ್ಲಿ ಇದು ಹೆಂಗೆ, ಯಾವ ತರ ಇದನ್ನ ಮನೆಗೆ ಯೂಸ್ ಮಾಡ್ತೀರಾ, ಮಾರ್ತೀರಾ? ಮಾರ್ತೀವಿ, ನಮ್ಮ ಮನೇಲಿ ಯೂಸ್ ಮಾಡಲ್ಲ ಇವು. ಹಾ, ಮಾರದಾದ್ರೆ ಹೆಂಗಿದು? 1 kg ಎಷ್ಟು ಅಂತ? ಹೇಗೆ? ಕೆಜಿಗೆ 25 ರೂಪಾಯಿ, 30 ರೂಪಾಯಿ ಒಳಗೆ. ಹೌದಾ? ಬರೀ 1 kg 25 ರೂಪಾಯಿ? ತುಂಬಾ ಹೆರ್ಕ್ಬೇಕು. ನೀವ್ ಎಷ್ಟು ಹೆರ್ಕ್ತೀರಾ ಅಜ್ಜಿ ಒಟ್ಟು ಹಾಗಿದ್ರೆ? ನಾನು ಕಾಯಿ ಸಿಕ್ಕದಂಗೆ. ಹಾ, ಕಾಯಿ ಜಾಸ್ತಿ ಸಿಕ್ಕಿರೆ ಒಂದೊಂದಿನ ಅವಾಗ ಮಂಗ ಪಂಗ ಕೆಡ್ಗಿರೆ ಇದು ಒಂದು ಚೀಲ ಕಾಯಿ ಸಿಗ್ತವ. ಇಲ್ಲ ಅಂದ್ರೆ ಹಿಂಗೆ 1, 2, 3 ಹಿಂಗೆ ಸಿಗ್ತವ. ಈಗ ಮಳೆಗಾಲದಲ್ಲಿ ಹಾಗಿದ್ರೆ ಮಳೆಗಾಲ ಮುಗಿಯೊಳಗೆ 1 kg ಸಿಗ್ತದಾ? ಒಂದ್ 2 kg ಮಾಡ್ತೀರಾ? 2 kg ಮಾಡ್ತೀನಿ. 2 kg ಅಲ್ಲಿಗೆ 25 ರೂಪಾಯಿ ಕೆಜಿ ಅಂದ್ರೆ ಬರೀ 50 ರೂಪಾಯಿ. 50 ರೂಪಾಯಿ ಆಯ್ತು. 25ರಿಂದ 30 ರೂಪಾಯಿ ಒಳಗೆ. ಹಾ, ಅಷ್ಟು ದುಡ್ಡಿಗೆ ಎಷ್ಟು ಶ್ರಮ ಪಡ್ಬೇಕಲ್ಲ ಅಜ್ಜಿ? ಅಜ್ಜಿ, ನಿಮ್ದು ವಯಸ್ಸು ಎಷ್ಟು ಅಜ್ಜಿ? ನನ್ನ ವಯಸ್ಸು 70. 70ರಲ್ಲೂ ಎಂತ ಉತ್ಸಾಹ ಅಜ್ಜಿ ನಿಮ್ದು. ನೋಡಿ ತುಂಬಾ ಖುಷಿ ಆಯ್ತು. ಎಂತಾರು ಮಾಡ್ಬೇಕು. 1-2 ಖರ್ಚಿಗಾರು ಅದೈತೆ ಅಲ್ವಾ? ಇಲ್ದಿಟ್ಟಿದ್ರೆ ಒಂದು ಮಾತ್ರ ಖರ್ಚಿಗಾರು ಅದೈತೆ. ಅದಕ್ಕೆ ಹೆರ್ಕ್ತಾ ಇದ್ದೀನಿ. ಓಕೆ ಅಜ್ಜಿ, ತುಂಬಾ ಸಂತೋಷ ಆಯ್ತು ನಿಮ್ಮ ಮಾತು ಕೇಳಿ. ಸರಿ ಅಜ್ಜಿ, ಸಿಗ್ತೇನೆ ಮತ್ತೆ. ಬಾಯ್ ಬಾಯ್. ಕೇಳಿದ್ರಲ್ಲ ಅಜ್ಜಿ ಹೇಳಿದ್ದನ್ನ. ಫ್ರೆಂಡ್ಸ್, ಇವತ್ತಿನ ಯೂತ್ಸ್ಗೆ ಇರೋ ದೊಡ್ಡ ಸಮಸ್ಯೆ ಅಂದ್ರೆ ತೂಕ ಹೆಚ್ಚಾಗೋದು ಮತ್ತು ಬೆಲಿ ಫ್ಯಾಟ್. ಅದಕ್ಕೆ ಜಿಮ್, ಡಯಟ್ ಅಂತ ಏನೇನೋ ಮಾಡ್ತಾರೆ. ಆದ್ರೆ ಈ ಮುರುಗನ ಕಾಯಿಯಲ್ಲಿರೋ ಹೈಡ್ರಾಕ್ಸಿಕ್ ಸಿಟ್ರಿಕ್ ಆಸಿಡ್ ನಮ್ಮ ದೇಹದ ಕೊಬ್ಬನ್ನ ನೈಸರ್ಗಿಕವಾಗಿ ಕರಗಿಸುತ್ತೆ. ಇದನ್ನ ತಿಂದ್ರೆ ಅತಿಯಾಗಿ ಹಸಿವಾಗಲ್ಲ, ಜೀರ್ಣಕ್ರಿಯೆ ಸೂಪರ್ ಆಗುತ್ತೆ. ನಾವೆಲ್ಲ ಬೊಜ್ಜು ಕರಗಿಸೋಕೆ ಇಂಗ್ಲಿಷ್ ಮಾತ್ರೆ ನುಂಗೋ ಬದಲು ಅಜ್ಜಿ ಹೇಳೋ ಈ ತರ ಪ್ರಕೃತಿ ಕೊಟ್ಟಿರೋ ಕಾಯಿನ ಬಳಸಿದ್ರೆ ಸೈಡ್ ಎಫೆಕ್ಟ್ ಇಲ್ಲದೆ ಸಣ್ಣಗಾಗಬಹುದು. ಅಷ್ಟೇ ಅಲ್ಲ, ಇದು ನಮ್ಮ ರಕ್ತದಲ್ಲಿರೋ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಹಾರ್ಟ್ ಬ್ಲಾಕೇಜ್ ಆಗದಂತೆ ಕಾಪಾಡುತ್ತೆ. ಶುಗರ್ ಇರೋರಿಗಂತೂ ಇದು ರಾಮಬಾಣ. ನಮ್ಮ ಅಜ್ಜಿ ಈ ವಯಸ್ಸಿನಲ್ಲೂ ಇಷ್ಟು ಆಕ್ಟಿವ್ ಆಗಿರೋಕೆ ಇಂಥ ಮುರುಗನಕಾಯಿ, ಇಂತಹ ಹಳ್ಳಿಯ ಆಹಾರಗಳೇ ಕಾರಣ. ಕೊಡಗು ಮತ್ತು ಮಲೆನಾಡಿನ ಭಾಗಗಳಲ್ಲಿ ಈ ಹಣ್ಣಿನ ರಸದಿಂದ ಅತ್ಯಂತ ಪ್ರಸಿದ್ಧವಾದ ಕಚ್ಚಂಪುಳಿ ಎಂಬ ದಟ್ಟವಾದ ಕಪ್ಪಗಿನ ಸಾಂಪ್ರದಾಯಿಕ ವಿನೇಗರ್ ಅನ್ನು ತಯಾರಿಸಲಾಗುತ್ತದೆ. ಹಣ್ಣಿನ ರಸವನ್ನು ನಿಧಾನವಾಗಿ ಕುದಿಸಿ ಗಟ್ಟಿ ಮಾಡಿ ಇದನ್ನು ಸಿದ್ಧಪಡಿಸಲಾಗುತ್ತೆ. ಇದನ್ನು ಮುಖ್ಯವಾಗಿ ಮಾಂಸಾಹಾರಿ ಅಡುಗೆಗಳಲ್ಲಿ, ಉದಾಹರಣೆಗೆ ಕೂಗ್ ಸ್ಟೈಲ್ ಅಡುಗೆ, ಹುಳಿ ಮತ್ತು ಗಾಢ ಬಣ್ಣಕ್ಕಾಗಿ ಇದನ್ನು ಬಳಸಲಾಗುತ್ತದೆ.
ಈ ಹಣ್ಣು ತೀಕ್ಷ್ಣವಾದ ಹುಳಿ ರುಚಿಯನ್ನು ಹೊಂದಿರುತ್ತದೆ. ಇದರ ಹೊರಗಿನ ಸಿಪ್ಪೆಯನ್ನು ಬಿಡಿಸಿ ಒಣಗಿಸಿ ಅಥವಾ ಹೊಗೆಯಲ್ಲಿ ಸುಟ್ಟು ಕಪ್ಪಗಾಗಿಸಿ ವರ್ಷವಿಡೀ ಸಂಗ್ರಹಿಸಿಡಲಾಗುತ್ತದೆ. ಮಲೆನಾಡು ಮತ್ತು ಕರಾವಳಿ ಭಾಗಗಳಲ್ಲಿ ತರಕಾರಿ, ಸಾಂಬಾರ್, ಮೀನಿನ ಸಾರು, ಚಟ್ನಿಗಳಿಗೆ ಹುಣಸೆಹಣ್ಣಿನ ಬದಲಾಗಿ ಈ ಒಣಗಿಸಿದ ಉಪ್ಪಾಗೆ ಸಿಪ್ಪೆಯನ್ನು ಬಳಸುತ್ತಾರೆ. ಈ ಒಂದು ಹಣ್ಣಿನ ಸಿಪ್ಪೆಯಲ್ಲಿ ಹೈಡ್ರಾಕ್ಸಿ ಸಿಟ್ರಿಕ್ ಆಮ್ಲ ಎಂಬ ವಿಶೇಷ ರಾಸಾಯನಿಕವಿರುವುದರಿಂದ ಇದು ದೇಹದಲ್ಲಿ ಕೊಬ್ಬು ಶೇಖರಣೆಯಾಗುವುದನ್ನು ತಡೆಯುತ್ತದೆ ಮತ್ತು ಹಸಿವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದೇ ಕಾರಣಕ್ಕೆ ಜಗತ್ತಿನಾದ್ಯಂತ ತೂಕ ಇಳಿಸಲು ಆಯುರ್ವೇದ ಮತ್ತು ಆಧುನಿಕ ಸಪ್ಲಿಮೆಂಟ್ಗಳಲ್ಲಿ ಇದನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ. ನಿಮ್ಮ ಭಾಗದಲ್ಲಿ ಈ ಹಣ್ಣನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ ಮತ್ತು ಇದರ ಸಿಪ್ಪೆಯನ್ನು ಒಣಗಿಸುವ ಸಾಂಪ್ರದಾಯಿಕ ವಿಧಾನದ ಬಗ್ಗೆ ನಿಮಗೆ ಮಾಹಿತಿ ಬೇಕಿದ್ದಲ್ಲಿ ತಿಳಿಸಿ. ಇಂದಿನ ಫಾಸ್ಟ್ ಫುಡ್ಗಳಲ್ಲಿ ಬಳಸುವ ಕೃತಕ ವಿನೆಗರ್ ಮತ್ತು ರಾಸಾಯನಿಕ ಆಮ್ಲಗಳು ಲಿವರ್ ಮತ್ತು ಹೊಟ್ಟೆಯನ್ನು ಹಾಳು ಮಾಡುತ್ತವೆ. ಆದರೆ ಮುರುಗನಕಾಯಿ ನೈಸರ್ಗಿಕ ಹುಳಿಯಾಗಿದ್ದು ಶರೀರವನ್ನು ಶುದ್ಧೀಕರಿಸುತ್ತದೆ. ಹಾಗಿದ್ರೆ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಮಲೆನಾಡಿನ ಇಂತಹ ನೈಸರ್ಗಿಕ ಸಂಪತ್ತನ್ನು ಮತ್ತು ಅಜ್ಜಿಯಂತಹ ಕಷ್ಟಪಟ್ಟು ಬದುಕುವ ಶ್ರಮಜೀವಿಗಳನ್ನು ಪ್ರೋತ್ಸಾಹಿಸೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ತ್ರಿಲೋಕಬಾಸ್ ಆಹನ್ ಚಾನೆಲ್ಗೆ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್.